ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗೌರವಾನ್ವಿತರಿಗೆ ಈ ಕಾರ್ಯಕ್ರಮದ ಮುಖ್ಯನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮೊದಲಿಗೆ ಎಲ್ಲ ನಾರಿ ಮಣಿಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ದಯೆ ನೀನು ಎಂದೆಂದು ಕರುಣಾಳು ಬಾಬಂದು. ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಹಳ ಚಂದದಿಂದ ಪ್ರಾರ್ಥನಾ ಸ್ತುತಿಯನ್ನು ಪ್ರಸ್ತುತಪಡಿಸಿದಂತಹ ವಕೀಲರಾದಂತಹ ಕುಮಾರಿ ಚಿನ್ಮಯರವರಿಗೆ ಈ ಕಾರ್ಯಕ್ರಮದ ಮುಖೇನ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಲಿದ್ದಾರೆ ವಕೀಲರಾದಂತಹ ಶ್ರೀಮತಿ ಸುಮನ್ ಶರಣ್ ರವರಿಂದ. ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಹೋಲಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಮಂಗಳೂರು ವಕೀಲರ ಸಂಘ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಸ್ಟಾಫ್ DK ಮ್ಯಾಂಗ್ಳೂರು ಜಂಟಿ ಆಶ್ರಯದಲ್ಲಿ ವುಮೆನ್ಸ್ ಡೇ ಅನ್ನು ಇವತ್ತು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮಹಿಳೆ ಹೇಳಿದ ಕೂಡಲೇ ನಮಗೆಲ್ಲ ಗೊತ್ತಿರುವುದು, ಮಹಿಳೆ ಒಂದು ಸಮಾಜದ ಶಕ್ತಿ ಮಾತ್ರವಲ್ಲ, ಮಹಿಳೆ ಒಂದು ಕುಟುಂಬದ ಕಣ್ಣು ಕೂಡ. ಎಲ್ಲ ನ್ಯಾಯಾಧೀಶರುಗಳನ್ನು ನಾವು ನೋಡ್ತಾ ಇದ್ದೇವೆ, ಅವರ ಜೊತೆ ಒಂದು ಸಮಾಜ ಸೇವಕಿ ಕೂಡ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ನಾವು ಗಮನಿಸಬೇಕಾದ ಅಂಶ ಹೇಳಿದರೆ, ನಮ್ಮ ಮುಂದೆ ಕೂತ್ಕೊಳ್ಳಿರುವಂಥ ನ್ಯಾಯಾಧೀಶರುಗಳು ಮಹಿಳೆಯರು. ಈಗ ಎಲ್ಲ ಕಡೆ 50% ರಿಸರ್ವೇಷನ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ರಾಜಕೀಯ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವುದರಲ್ಲೂ ಕೂಡ 50%, ಮೊದಲು 33% ಇತ್ತು, ಈಗ 50% ಮಹಿಳಾ ರಿಸರ್ವೇಷನ್ ಕೊಡ್ತಾ ಇರುವ ಕಾರಣ ಮಹಿಳೆಯರು ಕೂಡ ತಾನು ಕೂಡ ಶಕ್ತಿವಂತಳು, ತಾನು ಕೂಡ ಏನು ಮಾಡಲು ನನಗೆ ಧೈರ್ಯ ಇದೆ, ಸ್ಥೈರ್ಯ ಇದೆ ಅಂತ ತೋರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಮಗೆ ಸಮಾಜ ಮಾಡಿಕೊಟ್ಟಿದೆ. 1975 ಮಾರ್ಚ್ 8ರಂದು ವಿಶ್ವಸಂಸ್ಥೆಯು ಮಹಿಳಾ ದಿನಾಚರಣೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿರುವುದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟಿನ ಪೋಕ್ಸೋ ಕೋರ್ಟಿನ ನ್ಯಾಯಾಧೀಶೆಯಾಗಿರುವಂಥ ಶ್ರೀಮತಿ ಮಂಜುಳಾ ಹಿಟ್ಟಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಗೀತಾ ಶೆಟ್ಟಿಗಾರ್, ಜಡ್ಜ್ಮೆಂಟ್ ರೈಟರ್, ವೇದಿಕೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎರಡನೇ ಎಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಂಥ ಶ್ರೀಮತಿ ಪ್ರೀತಿ KP ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ವಕೀಲರಾಗಿರುವಂಥ ಶ್ರೀಮತಿ ಲಾವಣ್ಯ ಶೆಟ್ಟಿ ವೇದಿಕೆ ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ 4ನೇ ಹೆಚ್ಚುವರಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಂಥ ಶ್ರೀಮತಿ ಸಂಧ್ಯಾ S ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಿರಸ್ತೆದಾರರಾಗಿರುವಂಥ KB ಸುಮಾ ಇವರು ವೇದಿಕೆಗೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂಥ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕಿ ಆಗಿರುವಂಥ ಸೆರಿಲ್ ಕೊಲೋಸೋ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಕಮಿಟಿ ಮೆಂಬರ್ ಆಗಿರುವಂಥ ಕುಮಾರಿ ಸ್ವಾತಿ ಇವರು ವೇದಿಕೆಗೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಂಗಳೂರು ವಕೀಲರ ಸಂಘದ ಜೊತೆ ಕಾರ್ಯದರ್ಶಿ ಆಗಿರುವಂಥ ಕುಮಾರಿ ಚೈತ್ರ ಇವರನ್ನು ಕೂಡ ಈ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ರೇಖಾ ಶೆಟ್ಟಿ ದಯವಿಟ್ಟು ವೇದಿಕೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ನ್ಯಾಯಾಂಗ ನೌಕರ ಇಲಾಖೆ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಪದ್ಮಾವತಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರ ಮತ್ತು ಪ್ರಧಾನ ಕಾರ್ಯದರ್ಶಿ ಅವರು ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಶ್ರೀಯುತ ಪೃಥ್ವಿರಾಜ್ ರೈ ಸರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂಥ ಶ್ರೀಮತಿ ರೂಪಾ ದಯವಿಟ್ಟು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಎನ್ಮಕಜೆ ಅವರು ಕೂಡ ಶ್ರೀಧರ್ ಎನ್ಮಕಜೆ ಅವರು ಕೂಡ ಇಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಕವಿತಾ ದಯವಿಟ್ಟು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಕವಿತಾ ಕೊಲೋಸ್ ಅವರ ಗೆಳತಿ ಪ್ರೀತಿ ವೆಲೇರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅವರಿಗೆ ಶ್ರೀಮತಿ ಝೀಟಾ ಮೋರಸ್ 3 ಇಲಾಖೆಯ ಪರವಾಗಿ ಮಂಗಳೂರು ವಕೀಲರ ಸಂಘ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಂಡ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಸ್ಟಾಫ್ DK ಮ್ಯಾಂಗ್ಳೂರ್ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬಹಳ ಚಂದದಿಂದ ಸ್ವಾಗತ ಭಾಷಣವನ್ನು ನಿರ್ವಹಿಸಿಕೊಟ್ಟರಂಥ ವಕೀಲರಾದಂಥ ಶ್ರೀಮತಿ ಸುಮನ್ ಶರಣ್ರವರಿಗೆ ಕಾರ್ಯಕ್ರಮದ ಮುಖೇನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ದೀಪಂ ಪರಬ್ರಹ್ಮ ಸ್ವರೂಪಂ ಎಂಬಂತೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತರನ್ನು ವಿನಂತಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಮಹಿಳಾ ವಕೀಲರ ಸಂಘದಿಂದ 40ಕ್ಕಿಂತ ಹೆಚ್ಚು ವರ್ಷಗಳ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಮಹಿಳೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯನ್ನು ಗುರುತಿಸಿ ಸನ್ಮಾನಿಸುವಂತಹ ಸುಸಂದರ್ಭ. ಈ ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ ವಕೀಲರಾದಂತಹ ಶ್ರೀಮತಿ ಝೀಟಾ ರವರಿಂದ. ಮರಿಯಮ್ಮ ಕೆ ಥಾಮಸ್ ಇವರು 1982ರಲ್ಲಿ ವಕೀಲಿ ವೃತ್ತಿಯನ್ನು ಮಂಗಳೂರಿನಲ್ಲಿ ಪ್ರಾರಂಭಿಸಿ 40 ವರ್ಷಗಳ ಕಾಲ ವಕೀಲಿ ವೃತ್ತಿಯನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರು ವಕೀಲಿ ವೃತ್ತಿಯೊಂದಿಗೆ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಇವರು 1998ರಲ್ಲಿ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಸತತ 3 ಬಾರಿ ಆಯ್ಕೆಯಾಗಿರುತ್ತಾರೆ. ಪ್ರಸ್ತುತ ಇವರು ಲ್ಯಾಂಡ್ ಎಕ್ವಿಸಿಷನ್ ಕಮಿಟಿಯ ಅಧ್ಯಕ್ಷರಾಗಿರುತ್ತಾರೆ. Good evening, everybody. Advocate Parimala Rao was born in Kavur village of Mangalore Taluk and was brought up in Kumle, Kasaragod district. She is an advocate by profession and practicing in Mangalore court. Over the past few years, she has made tremendous achievement in various fields. She is a social worker, writer, singer, dancer, Yakshagana artist. She has set up a classical dance institution known as Parimala Sri Natya Nilayam, where more than 250 students are taking dance training under her guidance. Since the past 3 years, she has been involved in writing Kannada literature. Some of the well-known books written by her is Intistu Kavitegalu,
ರಾಜಬೀದಿಯ ಹೂವಾಡ ಕಿತ್ತಿ, 14 ಮುಖಗಳು ಆ್ಯಂಡ್ ಕಡಲ ತೀರದ ಹೆಜ್ಜೆ. ಫಾರ್ ರಾಜಬೀದಿಯ ಹೂವಾಡ ಕಿತ್ತಿ, she had received the state level award known as Manikya Ratna. She is also associated with various organizations. She is the Vice President of Kendra Kannada Sahitya Vedike, Dakshina Kannada District. She is the convener of Akhila Bharatiya Sahitya Parishad, Mangalore Educates Wing. She is the District President of Karnataka Rajya Makkala Parishad, and she is also the Founder President of Anavarana Samajika Agu Sanskritika Abhivruddhi. ಪಾವಲಿನ್ ಡಿಸೋಜಾರವರು ಕೋರ್ಟ್ ಆಫ್ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ CGM ಮಂಗಳೂರಿನಲ್ಲಿ ಶಿರಸ್ತೇದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ನ್ಯಾಯಾಂಗ ಇಲಾಖೆಯಲ್ಲಿ ಸರಿಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಜೂನ್ 2023ರಂದು ನಿವೃತ್ತಿ ಹೊಂದುತ್ತಿದ್ದಾರೆ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ತಮ್ಮ ಉನ್ನತವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮದ ಮುಖೇನ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಕಾಮಾಕ್ಷಿ ಮೇಡಮ್ ರವರು ಕಾರ್ಮಿಕ ನ್ಯಾಯಾಲಯದಲ್ಲಿ ಅಟೆಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು 1 ಜನವರಿ 1982ರಂದು ನ್ಯಾಯಾಂಗ ಸೇವೆಗೆ ಸೇರಿ ಸರಿಸುಮಾರು 40 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಜೂನ್ 2023ರಂದು ನಿವೃತ್ತಿ ಹೊಂದಲಿದ್ದಾರೆ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ತಮ್ಮ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಇಂದು ಸನ್ಮಾನ ಸ್ವೀಕರಿಸುವಂತಹ ಸುಸಂದರ್ಭ. ಈಗ ನ್ಯಾಯಾಂಗ ಇಲಾಖೆಯ ಮತ್ತೊಬ್ಬ ಸಿಬ್ಬಂದಿಯನ್ನು ಆಹ್ವಾನಿಸೋಣ. ಶ್ರೀಮತಿ RN ರಾಜಲಕ್ಷ್ಮಿರವರನ್ನು. ಸಿವಿಲ್ ಜಡ್ಜ್ ಆ್ಯಂಡ್ JMFCನಲ್ಲಿ FD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮಂಗಳೂರಿನ ಕೃಷಿ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿ ಸ್ಥಳೀಯ ದೂರದರ್ಶನ CADನಲ್ಲಿ ವಾರ್ತಾವಾಚಿಕೆಯಾಗಿ ಕೆಲ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗಿಯಾಗಿ 2022-12-2004ರಂದು ನ್ಯಾಯಾಂಗ ಇಲಾಖೆಗೆ ಸೇರಿಕೊಂಡರು. ಇವರು ಸಂಗೀತ, ಸಾಹಿತ್ಯ, ನೃತ್ಯ, ಹೀಲಿಂಗ್, ಕೌನ್ಸಿಲಿಂಗ್, ಫಾಸ್ಟ್ ಲೈಫ್ ಥೆರಪಿ, ಧ್ಯಾನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಾಗೆಯೇ AS ಮಕಾನಾಧಾರ್ ಬರೆದಿರುವಂತಹ ಮುತ್ತಿನ ತೆನೆ ಕೃತಿಯಲ್ಲಿ ವ್ಯಕ್ತಿ ಚಿತ್ರ ಪ್ರಕಟಗೊಂಡಿರುತ್ತದೆ. ಇಂತಹ ಅಪೂರ್ವ ಪ್ರತಿಭೆಯನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂತಹ ಸುಸಂದರ್ಭ. Good evening to all present here today. We have all assembled to celebrate International Women's Day, and it gives me immense pleasure to introduce Cheryl Colasso, our chief guest for the day. Cheryl Colasso is an entrepreneur and a multifaceted person who completed her initial education from St. Agnes College, Mangalore. After graduating in business administration, she went on to work with conglomerates like Citibank, Hong Kong and Shanghai Banking Corporation, Akamai Incorporated, and Oracle Corporation. She held high positions in management such as Vice President of Oracle for global sales in the United States of America. She has managed marketing teams across Europe, Australia, has been Global Vice President for America's Technology and Application Business.
Though Cheryl held high management positions in her career, her deep interest in entrepreneurship kept nudging at her. She then came back to her motherland, India, in the year 2014 to execute her dreams. She always had a passion to help people who are in distress due to physical ailments. She then developed groundbreaking medicines that help to save limbs and lives. In Mangalore, she incorporated her company, Colosso and Valerie Private Limited, in the year 2015, a manufacturing firm that researches and manufactures medicines for diabetes, heart disease, kidney disease, infertility, respiratory diseases, and so on. With this, she was able to partner with surgeons and doctors to give this benefit and advantage to the world. Today, Cheryl's company produces and exports medicines to countries such as the United States, Canada, Malaysia, and have set their foot into the United Arab Emirates lately. India being the home country, and the company has spanned its wings across all states in India. Cheryl has a team of doctors who are general physicians and surgeons, and they give their consultation to patients mainly in the area of limb salvage. To date, Cheryl's team has saved more than 90,000 limbs from diabetic amputations. Her team conducts wound camps where they go to remote areas all across India and help heal wounds of people who are bedbound due to spinal cord injuries. Cheryl's company is now working on developing a technology platform that will provide top-class healthcare to people around the world. Her vision is to make healthcare accessible and affordable to all, regardless of their geographic locations. By combining her entrepreneurial spirit and her passion for making a difference in people's lives, Cheryl Colasso is an inspiration to all aspiring entrepreneurs and women in general who want to make a mark in their respective fields. It is really a pleasure to have you amongst us today, Ms. Cheryl Colasso. ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. A lot of ladies and a few gentlemen. I usually don't carry a paper, not my style at all. But when I was invited to speak to a group of judges and lawyers, I will be honest, my heart started to thump. Yeah, because I always have believed that our Indian judicial system, which comprises of amazing judges and lawyers like yourselves, have done such amazing things. You all are so learned. You all are phenomenal. And that's why the nervousness and the paper. Respected Honorable Principal District Judge, Mr. Ravindra Joshi, Honorable Additional District Judges, Ms. Preeti, Ms. Sandhya, and Ms. Manjula, Secretary of Legal Services Authority, Ms. Shobha, Joint Secretary of the Association, Ms. Chaitra, President of Court Staff Association, Ms. Padmavati, President of Mangalore Bar Association, Mr. Prithviraj Rai. Thank you so much for this opportunity. I really feel heartfelt that I was chosen today in Mangalore at a gathering like this to deliver a speech on women entrepreneurship. I just would like to quote what Peter Drucker said. Success is not final, failure is not fatal, but it is the courage to continue that counts. So this takes me far, back in my life when I graduated back in St. Agnes College, Mangalore, right here. So I have been a student of St. Agnes for 20 years.
should I say 16 years. From my kindergarten to my degree was spent in St. Agnes campus. When I graduated, I was blessed enough to go to Bangalore and to pursue my dream of getting into the corporate then. And when I first went into Bangalore, I wanted to get into business. And I told my parents I'm going to start something of my own. And my mom, who's been a teacher and a principal at Milagros College, said, "You're just out of your shell. Don't try your stunts there. Go, get some experience, get to know what the world is, learn your ropes, and then go try to achieve your dreams." My dad's been a go-getter. He said, "Do what your heart prompts you to do." I told my dad, now my heart is prompting me to listen to my mother. So I then joined Citibank as a very lower level executive. I worked there for about 1.5 years. I then moved to working with the Hong Kong and Shanghai Banking Corporation. And when I worked with banks, I kind of realized I want to do something more than just accounting. What was that? When I was with the bank, I went to my manager and I said, "Is there something that I can do which can add value to your organization?" They looked at me, they said, "You're 22. What value can you add? Just do your job." When I was taking calls of customers, I was in the credit card department, and when customers would call, I would say, "You're my credit card customer, and I can see where you're spending your money. Is there a better way we can help with our wealth management team as to how you can save your money?" And I think there my journey of ideas began. My company then, Citibank, they started a unit which was predominantly into upselling existing customers. That's when I realized it's not that I like challenges. Yeah, challenges are good, but there was something else that I liked. I liked people. I liked to help people. And this was when there was one time a customer called and he started crying. He said, "I've got a huge credit card debt and it's my daughter's wedding and I don't have money." And being from the banking industry that time, I knew how I could help him. I called him over to the bank and we helped him. And he was a very happy man. Sending back someone who's come crying to you and the person goes back with a smile gave me a lot of satisfaction. Well, that was not it with my corporate career. I was then acquired from my banking division by our own clients, then Oracle Corporation. I had fantastic leadership there. When I say leadership, leaders who mentored me, leaders who showed me the way, leaders who told me how to be an effective leader. I think my leadership started there. Myself being able to be looking at leaders who are leading me. They were like a walking example of leadership. Every team, even though we were a corporate, they worked like a little business within the company, little entrepreneurs. So I was really blessed. I can say that I've had great leadership, great motivation from people. And when I was in the United States, there was a time that I reached the corporate ladder to a certain level, which then told me, okay, now what? You're now the vice president, global vice president. What next? CEO? Yes, maybe. I'm going to be really old by then, really old. You don't get that experience very early in your life. That is when I felt a calling in my heart. A calling that I felt as a young kid. I want to do something of my own. I would like to make a difference in the communities and help people, not just people who are hurting. And that is when I wrapped up everything in the United States and I came back to India. And I'll be very honest,
I didn't know what I was doing because I just left a very high-paying job, a job which was, giving me to fly business class, and now I'm going to live a life without a paycheck, without a monthly paycheck. Jumping into the unknown was extremely fearful, but at the same time, there was something in my heart that kept burning, that told me, you have to move forward if you, Cheryl, want to achieve your dreams. So far, when I was working in the corporate, I was helping myself. I was helping only my family. But the day I took that one step, I realize now that that step was to help the communities, give healing to people through my team, and build greater entrepreneurs through the site of leadership. And in 2015, I was very lucky to have met this very beautiful lady, Preeti Valerie, who is sitting right here. And Preeti comes with phenomenal experience of running a company and leadership, being a mother of 3. I always say, having 3 children is like running 3 different companies. I'm sure all you ladies will agree there. So I said, you're the right person. And then is when we started founding our company called as Colasso and Valerie Private Limited. We got into research and development. We researched a very important medicine. Let me ask you a question. Who knows what diabetes is? Nobody? Everybody knows. Okay, I'm speaking to lawyers and judges. All right, so in my life, I have seen that a person who's diabetic ends up losing a limb. And that is when my heart and Preeti's heart went towards saving people's limbs. And I'll tell you why. The moment a person's limb is amputated, like broken into half, the person's mortality rate is only 5 years, meaning in 5 years, that person will not be living. And that is when we made up our mind, we are going to work and research on medicines which is going to save lives. Now the next question, are you medical professionals? No. So what do you do then? Again, we were really blessed. Mangalore is a place of beautiful hearts, people so cooperative, coming together, helping one another to really succeed and come up in life. The doctors and surgeons of Mangalore became one with us, and they gave us advice. They started using our medicines. They started giving us an exposure to the way a patient is taken care of. So from 2015 to being nothing, today as we stand in 2023, with the help of our beautiful and amazing and vivacious surgeons and doctors, we've been able to save 90,000 limbs from amputation. And there's one question. You may think Cheryl is talking with a lot of confidence. Is she fearless? Is she always lucky? Was everything very lucky in my life? No. What everybody sees today is the tip of the iceberg. There have been times I have been desperate. There have been times for months, and honestly, I'm telling you, I'm not exaggerating, I have laid flat on the floor of my room, looking at the ceiling and asking my God, what do you want me to do? Are you really joking with me when you told me to leave my job and come to India? It was scary. And I'll tell you, to everyone who aspires to be an entrepreneur or a leader in your own way, leadership is difficult. Entrepreneurship is difficult, but it is not impossible. A person can achieve anything if you are able to conceive it in your minds. And I'm telling you right now, each and every lady here and a few gentlemen here,
if you are in the positions that you are leading today, tell me, there was definitely a dream in your mind. You were not born lawyers, isn't it? I was not born an entrepreneur. When we were born with nothing. But if today you all are in those high positions of being lawyers and judges and presidents and secretaries of running today's Indian judicial system, and your dream became reality. So in yourselves is an entrepreneur. Every time you are helping a person come out of distress, every time you're working towards giving justice, you are an entrepreneur helping a person who is in pain. Just like how people come to us who are hurting because of their health issues, everyone who's coming to you is a person who's hurting, isn't it? Right? So my absolute salute to each one of you. And if there is anybody here who's aspiring to get out of your comfort zone, I'm sure we right now are enjoying being in our comfort zones. Me, maybe even you all, wherever we are. If you all are thinking, okay, I'm here in my life, I want to be something better, I want to help in a bigger way. And I'll tell you a little trick or a little secret to budding entrepreneurs here. I'm seeing a lot of, I think about 90% are young talent here. From what I see, startup, and this is an idea I'm giving you. If someone is doing it, please make me an equity shareholder. So there is a dearth of a legal system for startups like mine. When we are trying to come out and do something, we don't get easy access to fantastic people like all of you here. It's a very difficult route that we have to come to every judge, every lawyer. If the young lawyers and judges here are able to build a beautiful system for entrepreneurs, I think that's going to really take Mangalore and India to a very beautiful level. And I'll definitely be one of the first customers. Fear is the silent destroyer of dreams. Has anybody come across fear in your life? Many times, no ma'am? Yes. And when you look at me, a lot of people think she's fearless. And that is so wrong. I experience fear every day. But it is the courage that gets us to take that step from the point of fear to move forward and achieve the desires of our dreams. And I'm going to end here when I say, women, ladies, you are the foundation of each and every home. And I can tell you this very strongly because I have a mother who's the foundation in my house, my dad, of course, as well. But the position a lady or a woman holds is by far amazing. My own co-founder, Preeti, like I said, I see her at home. I see her being a wonderful mother. I see her running a company. People look at me and they think I do everything. No, honestly, I just do 10%. She does the 90%. So each one of you is very valuable. And let me tell you one last sentence, and I want each one of you to hear that. Ladies, my lovely ladies, your shoulders are so strong that each and every human being in this world needs to stand on your shoulders to look at a bright future ahead. Thank you for having me. Have a pleasant evening. ಉತ್ಸಾಹಭರಿತ ಮಾತುಗಳು ಇಲ್ಲಿ ನೆರೆದ ಎಲ್ಲ ಮಹಿಳೆಯರಲ್ಲಿ ಸಾಧನೆಯ ಕಿಚ್ಚನ್ನು ಮೂಡಿಸಿದೆ ಹಾಗೂ ನೀವು ನಡೆದು ಬಂದ ಹಾದಿ ಎಲ್ಲರಿಗೂ ದಾರಿದೀಪವಾಗಿದೆ ಎಂದು ಹೇಳುತ್ತಾ ಮುಖ್ಯ ಅತಿಥಿ ಭಾಷಣವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದಂತಹ ಮಿಸ್ ಶೆರಿಲ್ ಕೊಲಾಸೋರ್ ಅವರಿಗೆ ಕಾರ್ಯಕ್ರಮದ ಮುಖೇನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.
ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಶ್ರೀಮತಿ ಮಂಜುಳಾ ಇಟ್ಟಿ ಮೇಡಮ್ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ನಾನು ದಿನಾ ನೋಡುವ ಮುಖಗಳು, ಆದರೆ ಇವತ್ತು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಎಲ್ಲ ಮುಖಗಳು. ಪ್ರಾಬಬ್ಲಿ ನಾವು ಇಷ್ಟು ಜನ ಇಲ್ಲಿ ಕುಳಿತಿರೋದಕ್ಕೆ ಇರಬಹುದು. Respected dignitaries on the dais and off the dais, and our respectable chief guest, Miss Cheryl Colasso. So, ಈ ದಿನ ನಾವೆಲ್ಲರೂ 365 ದಿನಗಳಲ್ಲಿ 365 ಡೇಸ್, ಅದರಲ್ಲಿ ಒಂದು ದಿನ ಮಹಿಳೆಯರಿಗೋಸ್ಕರ ಮೀಸಲಿಟ್ಟು ನಾವು ಇವತ್ತು ಆಚರಿಸ್ತಿದ್ದೀವಿ. ಅದೇ ನಾವು ಇವತ್ತು ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟರಿ ಅವರಿಗೆ ಹೇಳಿದ್ದು 364 ದಿನ ನೀವು ಆಚರಿಸಿ, ಒಂದು ದಿನ ನಮಗೆ ಕೊಡಿ ಅಂತ. ಆ ಒಂದು ದಿನದಲ್ಲಿ ಈ ಒಂದು ದಿನ ವಿ ವಿಲ್ ಕಾರ್ವ್ ಅವರ್ ನಿಶ್ ಟುಡೇ. ಒಂದು ದಿನ ಸಿಕ್ಕಿದ್ರೆ ಸಾಕು ನಮಗೆ. ನೀವು 364 ದಿನ ಮಾಡೋ ಎಲ್ಲ ಕಾರ್ಯಕ್ರಮಗಳು ಒಂದೇ ದಿನದಲ್ಲಿ ನಾವು ಮಾಡ್ತೀವಿ. ದ್ಯಾಟ್ ಈಸ್ ಅವರ್ ಸ್ಟ್ರೆಂತ್. ಆ್ಯಂಡ್ ಟುಡೇ ಈ ದಿನ ವಿ ಹರ್ಡ್ Madam Cheryl Colasso, and it was so inspiring. ಅವ್ರನ್ನ ನೋಡಿದರೆ, ಆ್ಯಸ್ ಶಿ ಸೆಡ್, ಫಿಯರ್ಲೆಸ್ ಎವ್ರಿಥಿಂಗ್. ಬಟ್ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು ಈ ಒಂದು ಪೊಸಿಷನ್ಗೆ ಬರೋದಕ್ಕೆ ಅನ್ನೋದು ಅವರ ಈ ಮಾತುಗಳಿಂದ ನಮಗೆ ಅರ್ಥ ಆಯಿತು. ಅದೇ ರೀತಿಯಲ್ಲಿಯೇ ಇಲ್ಲಿ ಕುಳಿತಿರೋ ಒಬ್ಬೊಬ್ಬ ಮಹಿಳೆಯರು ಅವರ ಈ ಸ್ಥಾನಮಾನಗಳನ್ನು ಗಳಿಸೋದಕ್ಕೆ, ನಾವೆಲ್ಲರೂ ಒಂದೊಂದು ಸ್ಥಾನಮಾನಗಳನ್ನು ಗಳಿಸಿ ಇದ್ದೀವಿ ಇಲ್ಲಿ. ಮನೆಯಲ್ಲಿ ಎಷ್ಟೋ ಜನ ನಮ್ಮ ತಾಯಂದಿರು, ಅಕ್ಕಂದಿರು ಎಲ್ಲರೂ ಇದ್ದಾರೆ. ಆದರೆ ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಒಂದು ಸ್ಥಾನಮಾನಗಳನ್ನು ಗಳಿಸಿ ಇಲ್ಲಿ ಬಂದು ನಾವು ಸಮಾಜಕ್ಕೆ ಸೇವೆ ಮಾಡಿ, ವಿ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಹಿಯರ್, ಇನ್ಕ್ಲೂಡಿಂಗ್ ಅಡ್ವೊಕೇಟ್ಸ್, ಜಡ್ಜಸ್ ಆ್ಯಂಡ್ ಸ್ಟಾಫ್. ಪಬ್ಲಿಕ್ ಸರ್ವೆಂಟ್ಸ್ ಕೆಲಸವನ್ನು ಮಾಡಿ ಸಂಜೆ ಮನೆಗೆ ಹೋಗಿ ನಾವು ನಮ್ಮ ಮನೆಯ ಕೆಲಸವನ್ನು ನಾವು ತಗೊಳ್ತೀವಿ. ಯಾವ ಸಂಕೋಚವೂ ಇಲ್ಲದೆ, ಯಾರಿಗೂ ಒಂದು ಕಂಪ್ಲೇಂಟ್ ಇಲ್ಲದೆ ನಾವು ಮಾಡ್ತೀವಿ. ಮರುದಿನ ಬೆಳಗ್ಗೆ ಅದಕ್ಕಿಂತ ಉತ್ಸಾಹವಾಗಿ ಬಂದು ಪುನಃ ಕೆಲಸ ಮಾಡ್ತೀವಿ. ಇದು ಮೇಲ್ ಮೆಂಬರ್ಸ್ಗೆ ಬೇಜಾರಾಗಬಾರ್ದು, ಆದರೂ ಹೇಳ್ತೀನಿ, ಈ ರೀತಿ ನಿಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಶ್ಯೂರ್ ಆಗೋದಿಲ್ಲ. ಬಿಕಾಸ್ ಲೇಡೀಸ್ ವಿ ಆರ್ ಮಲ್ಟಿ ಟಾಸ್ಕ್ ಮಾಡ್ತೀವಿ. ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಮನೆ ಕೆಲಸ ನೋಡ್ತೀವಿ. ಆ್ಯಸ್ ಶಿ ಸೆಡ್, ಅವ್ರು ಹೇಳಿದ್ರು 3 ಜನ ಮಕ್ಕಳಿದ್ದಾರೆ, 3 ಕಂಪನಿ ಅಂತ. ನಾನು ಹೇಳೋದು 3 ಕಂಪನಿ ಅಲ್ಲದ 6 ಕಂಪನಿ, 3 ಜನ ಮಕ್ಕಳು ಅಂದರೆ. ಬಿಕಾಸ್ ಒಂದೊಂದು ಮಕ್ಕಳು 2 ಕಂಪನಿ ಥರನೇ ಇರುತ್ತಾರೆ. ಸಣ್ಣ ಮಕ್ಕಳಾದರೆ ಹೇಳೋದೇ ಬೇಡ. ನಾವು ಅಂದ್ಕೊಳ್ತೀವಿ ಮಕ್ಕಳು ಯಾವಾಗ ದೊಡ್ಡವರಾಗ್ತಾರೆ ಅಂತ ಅಂದ್ಕೊಳ್ತೀವಿ. ಸ್ವಲ್ಪ ನಮಗೆ ಸಮಾಧಾನ ಅಂತ, ದೊಡ್ಡವರಾಗ್ತಾ ಇದ್ದಂಗೆ ನಮಗೆ ಅಸಮಾಧಾನ, ನಮಗೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ನನಗೆ ಕೋರ್ಟಲ್ಲಿ ಕೂತು ಕೆಲಸ ಮಾಡೋಕ್ಕೆ ಮಾತ್ರ ಬರೋದು. ನನಗೆ ಬರೋದಿಲ್ಲ ಮಾತಾಡೋಕ್ಕೆ. ಎಲ್ಲರ ಹತ್ರ ಸಾಧಾರಣ ಮಾತಾಡೋಗೆ ಮಾತಾಡ್ತೀನಿ ಹೊರತು ಮೈಕ್ ಮುಂದೆ ಬಂದರೆ ಐ ಆಮ್ ರಿಯಲಿ ಬ್ಯಾಡ್ ಟಾಕರ್, ಐ ನೋ ದ್ಯಾಟ್. ಬಟ್ ಸ್ಟಿಲ್ ನಿಮ್ಮೆಲ್ಲರನ್ನ ನೋಡಿದಾಗ ಮಾತಾಡಬೇಕು ಅನ್ನಿಸ್ತು. ಈ ಮಹಿಳಾ ದಿನಾಚರಣೆಯನ್ನು ನಾವೆಲ್ಲರೂ ಎಲ್ಲ ವರ್ಷವೂ ಇದೇ ಎಂಥ್ಯೂಸಿಯಾಸಮಿಂದ ಇನ್ನೊಬ್ಬ ಶೆರಿಲ್ ಕೊಲಾಸೋ ಅವ್ರನ್ನ ಪುನಃ ಕರೆಸಿ, ಇನ್ನೊಬ್ಬ ಶೆರಿಲ್ ಕೊಲಾಸೋ ನಾಟ್ ಇದೇ ಥರ ಇನ್ನೊಬ್ಬರನ್ನ ನೆಕ್ಸ್ಟ್ ಟೈಮು ಕರೆಸಿ ನಮಗೆ ಒಂದೊಂದು ವರ್ಷವೂ ಒಂದೊಂದು ಸಲನೂ ಈ ಸಮಾಜದಲ್ಲಿ ಮಹಿಳೆಯರು ಯಾವ್ಯಾವ ಮಟ್ಟಕ್ಕೆ ಯಾವ್ಯಾವ ಸ್ಟೇಜಲ್ಲಿ ಬರ್ತಾ ಇದ್ದಾರೆ ಅನ್ನೋದು ನಾವು ನೋಡಬೇಕಾಗತ್ತೆ. ಇದರಿಂದ ವೇರ್ ವಿ ಆರ್ ನೌ, ವೇರ್ ವಿ ವೇರ್ ದೆನ್ ಅನ್ನೋದು ನಮಗೆ ಅರಿವೊಂಡ ಆಗಬೇಕಾಗತ್ತೆ. ಆ್ಯಂಡ್ ದಿಸ್ ಡೇ ಐ ಎಕ್ಸ್ಟೆಂಡ್ ಮೈ ಹಾರ್ಟ್ಫುಲ್ ಹ್ಯಾಪಿನೆಸ್ ಆ್ಯಂಡ್ ಈ ಆರ್ಗನೈಸ್ ಮಾಡಿರೋ ಮ್ಯಾಂಗ್ಳೂರ್ ಬಾರ್ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಂಡ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಇವರಿಗೆಲ್ಲ ನನ್ನ ಹೃದಯದಿಂದ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ ಜಡ್ಜಸ್ ಹಿಯರ್, ದೇ ಆರ್ ಆಲ್ ಹಿಯರ್. ಅವರೆಲ್ಲ ಕೆಲಸವನ್ನು ಬಿಟ್ಟು ಅವರು ಇಲ್ಲಿ ಬಂದಿದ್ದಾರೆ.
So I really thank you, judges also, and all staff, advocates, all of you. I really thank you all for coming here and listening to us and gathering here. This is our gathering, and we will gather like this every year. Every year we will gather. We need only one day, sir. We don't need every day. We will do in this one day. Thank you one and all. ಬಹಳ ಚಂದದಿಂದ ಗೌರವಾನ್ವಿತ ಅಧ್ಯಕ್ಷೀಯ ನುಡಿಯನ್ನು ಹೇಳಿದಂತಹ ಗೌರವಾನ್ವಿತ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಶ್ರೀಮತಿ ಮಂಜುಳಾ ಇಟ್ಟಿ ಮೇಡಮ್ ರವರಿಗೆ ಕಾರ್ಯಕ್ರಮದ ಮುಖೇನ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಾವೆಲ್ಲರೂ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಅದುವೇ ವಂದನಾರ್ಪಣೆ ಸಲ್ಲಿಸುವಂತಹ ಸುಸಂದರ್ಭ. ಈ ಒಂದು ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲು ಆಹ್ವಾನಿಸೋಣ ಸೀನಿಯರ್ ಶಿಸ್ತರಾಗಿರುವಂತಹ ಶ್ರೀಮತಿ ಸೌಮ್ಯ ರಾಣಿ ರವರಿಂದ. ಇಂದಿನ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜನೆಗೊಂಡ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲು ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಪೋಕ್ಸೋ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಮಂಜುಳಾ ಇಟ್ಟಿ ಸಾಹೇಬ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ 2ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಪ್ರೀತಿ ಕೆಪಿ ಹಾಗೂ 4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಸಂಧ್ಯಾ ಎಸ್ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕಿ ಶ್ರೀಮತಿ ಶೆರ್ಲಿ ಕೊಲಾಸೋ ಅವರು ಒಬ್ಬ ಮಹಿಳೆಯಾಗಿ ನಾವು ಯಾವ ರೀತಿ ಆತ್ಮವಿಶ್ವಾಸ ಹಾಗೂ ಪರಿಶ್ರಮದಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ನಮಗೆ ಹೇಳಿ ನಮ್ಮೆಲ್ಲರ ಉತ್ಸಾಹವನ್ನು ಹೆಚ್ಚಿಸಿದ್ದಾರೆ. ಹಾಗೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನು ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿಯಾದ ಕುಮಾರಿ ಚೈತ್ರ ಇವರಿಗೆ ಈ ಕಾರ್ಯಕ್ರಮದ ಮುಖೇನ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ನ್ಯಾಯಾಂಗ ನೌಕರರ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ಪದ್ಮಾವತಿ ಇವರಿಗೂ ಈ ಕಾರ್ಯಕ್ರಮದ ಮುಖೇನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಇಂದಿನ ಸಮಾರಂಭದಲ್ಲಿ ಯಾರೆಲ್ಲ ಸನ್ಮಾನಿತಗೊಂಡಿದ್ದಾರೋ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಚೆಂದ ಕಾಣಿಸಿಕೊಟ್ಟದ್ದಕ್ಕಾಗಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ಈ ಸಮಾರಂಭ ಸಂಯೋಜಿಸಲು ಸಹಾಯ ಮಾಡಿದಂಥ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ನ್ಯಾಯಾಂಗ ನೌಕರರ ಸಂಘದವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಬಂದು ಆಸೀನರಾದ ಎಲ್ಲ ವಕೀಲರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರುಗಳಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇರುವಂತಹ ನನ್ನ ಸಹೋದ್ಯೋಗಿಯಾದ ಶ್ರೀಮತಿ ಪ್ರಿಯದರ್ಶಿನಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿ ಇದನ್ನೊಂದು ಯಶಸ್ಸುಗೊಳಿಸಲು ಕಾರಣರಾಗಿದ್ದೀರಿ. ಎಲ್ಲರಿಗೂ ಸಹ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅರ್ಪಣೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ಸೌಮ್ಯ ರಾಣಿರವರಿಗೆ ಕಾರ್ಯಕ್ರಮದ ಮುಖೇನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಅಲ್ಲಿ ನೃತ್ಯ ಮತ್ತು ಗಾಯನ ಇರಲೇಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ದಯವಿಟ್ಟು ಅದನ್ನು ನೋಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋಳಲಿ ಪ್ರೀತಿಯು ನೀಡಿದ ಕಣ್ಣು. ಮಗು ಸಣ್ಣ ಇರುವಾಗ ಅಮ್ಮನ ಹತ್ತಿರ ಬಂದು ಹೀಗೆ ಹೇಳಿತು, ಮಮ್ಮಿ ಐ ಲವ್ ಯು. ಆವಾಗ ಮಗುವಿಗೆ 4 ವರ್ಷ. ಮಮ್ಮಿ ಹೇಳಿದರು, ಬಾಬಾ ವಾಟ್ ಯು ವಾಂಟ್ ಐಸ್ ಕ್ರೀಮ್, ಯು ವಾಂಟ್ ಸಮಥಿಂಗ್, ಓಕೆ ಐ ಟೆಲ್ ಡ್ಯಾಡಾ ಟು ಗಿವ್ ಐಸ್ ಕ್ರೀಮ್. ಓಕೆ, ಅದೇ ಮಗ ಬೆಳೆದು ಅಮ್ಮನಿಗೆ 70 ವರ್ಷ ವಯಸ್ಸಾಯಿತು. ಮತ್ತೆ ಬಂದ, ಮಮ್ಮಿ ಐ ಲವ್ ಯು ಅಂತ ಹೇಳಿದ.
ಆವಾಗ ಮಾತ್ರ ಮಮ್ಮಿ ಹೇಳಿದ್ದು, ಇವರೇ ಹೇಳಿದ್ದು, ಮಗ ಇವಾಗ ನಾನು ಯಾವ ಪೇಪರನ್ನು ಸಿಗ್ನೇಚರ್ ಮಾಡೋದಿಲ್ಲ ಮಗ. ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿ ಸ್ನ್ಯಾಕ್ಸ್ ಉಂಟು, ತಿನ್ನುತ್ತಾ ನಿಮ್ಮ ಬಾಯಲ್ಲಿ ಒಂದು ಕಿರುನಗೆ ಬರಲಿ ಅಂತ ಹೇಳುವ ಉದ್ದೇಶಕ್ಕೆ ಹೇಳಿದೆ. ನಗೆ ಬಂತು ಅಂತ ಹೇಳಿದ್ರೆ ಒಮ್ಮೆ ಜೋರಾಗಿ ನಕ್ಕು ಬಿಡಿ. ಈಗ ತಮ್ಮ ಮುಂದೆ ಸಂಧ್ಯಾ ಮೇಡಮ್ ಅವರು ಒಂದು ಹಾಡನ್ನು ಆಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಹೂ ಮಿಂಚು ಬೆಳಕು ತೆರೆ ತೆರೆಗಳಾಗಿ ಹರಿಯೋದು ಪುಟ್ಟ ಪೋರ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಹೂ ಮಿಂಚು ಬೆಳಕು ತೆರೆ ತೆರೆಗಳಾಗಿ ಹರಿಯೋದು ಪುಟ್ಟ ಪೂರ. ಅದು ನಿಮ್ಮ ಊರು ಇದು ನಮ್ಮ ಊರು, ತಮ್ಮ ಊರ ತೀರ. ಅದು ನಿಮ್ಮ ಊರು ಇದು ನಮ್ಮ ಊರು, ತಮ್ಮ ಊರ ತೀರ. ಅದರೊಳಗೆ ನಾವು ತಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಅದರೊಳಗೆ ನಾವು ತಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. सुकून मिला जिसे मैं था भूलता आया, वो वजूद मिला जब आए मौसम गम के, तुझे याद किया हो जब सहरे तन्हापन के, तुझे याद किया। दिल संभल जा सरा, फिर मोहब्बत करने चला है तू। दिल यही रुक जा सरा, फिर मोहब्बत करने चला है तो। एक सुकून मिला जिसे मैं था भूलता आया, वो वजूद मिला जब आए मौसम गम के, तुझे याद किया हो जब सहरे तन्हापन के, तुझे याद किया। दिल चला है तू। ಎಸ್ ಮೇಘನಾ, ಥ್ಯಾಂಕ್ ಯು ಸೋ ಮಚ್. ಪೂಜಾಶ್ರೀ ಮೇಡಮ್ ಆಗಿ ಎಸ್. ಈಗ ಉಳಿದವರೆಲ್ಲ ನಿಲ್ಲಿ ನೋಡುವ, ಒಮ್ಮೆ ಕೂತವರೆಲ್ಲ ಇವರನ್ನು ನೋಡಿ ನೋಡುವ ಸರಿ ನಿಂತಿದ್ದಾರಾ ಅಂತ ಹೇಳಿ. ಎಸ್, ಒಂದು ಚಿಟ್ಟು ಚೈತ್ರ, ಎರಡು ಚಿಟ್ಟು ಮಾತ್ರ ಚೈತ್ರ. ಎಸ್, ಫಾಸ್ಟ್. ತಂದನಾನಾಹಿ ತಂದನಾನಾ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ತಂದನಾನ ಬಳ ತಂದನಾನ ತಂದನಾನಾಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ತಂದನಾನಾಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ನನ್ನು
जादू से कह दे तू जोग बुलाओ निम कमली कमली निम कमली कमली मैं तो सहर दिखंडी शबनम हाँ गुलशन का चुराओ रुख बदलू तो सैलाब मैं पर्वत दी चीर दिखाओ निम कमली कमली निम कमली कमली निम कमली कमली मेरी यार निम कमली कमली निम कमली कमली निम कमली कमली मेरे यार देख दी मैं तू खुदी का जरिया जरिया मेरे यारा जालर में सितारों का जजवर का तू यार जब गुजरी ते जग सोया निम जगिया नमी दानम मेरा ये सनम जानम कि मैं करिया नमी दानम जब गुजरी ते जग सोया निम जगिया नमी दानम तेरे सुनने सुनने पैर तू ता चंचना इन्ना शेर बहुत मंगदाना थोड़ा ले दे जंजराना जोड़ा मेरे सुनने सुनने पैर तू ता चंचना इन्ना शेर बहुत मंगदाना थोड़ा ले दे जंजराना जोड़ा तेरा विकदा बसारा बिचना मुंडिया सुंदली सुंदली नैना विच तेरा नाम मुंडिया सुंदली सुंदली नैना विच तेरा नाम मुंडिया ऐसे लहरा के तू रूबरू आ गई ऐसे लहरा के तू रूबरू आ गई धड़कने बेतहाशा तड़पने लगी धड़कने बेतहाशा तड़पने लगी तीर ऐसा लगा दर्द ऐसा जगा तीर ऐसा लगा दर्द ऐसा जगा छूट दिल पे वो भाई मजा आ गया मेरे रश के कमर मेरे रश के कमर तूने पहली नजर मेरे रश के कमर तूने पहली नजर जब नजर से मिलाई मजा आ गया जब नजर से मिलाई मजा आ गया एक सौदा रात का एक थोड़ी चांद की चाहे तू चूम ले तू थोड़ी चांद की एक सौदा रात का थोड़ी चांद की चाहे तू चूम ले तू थोड़ी चांद की एक चांद की कश्ती में चल पार उतरना है तू हल्के हल्के कहना दरिया ना चले मैया मैया बुलावे तारे दिले सारे सुन मैया मैया के जिस्म के पर्दों की दर्द की मारे जुले मैया मैया हे 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 मैया मैया हे 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 ನಿಜವಾಗ್ಲೂ ನಾನು ಧನ್ಯವಾದ ಸಮರ್ಪಿಸಲಿಕ್ಕೆ ಇಚ್ಛಿಸ್ತೇನೆ. ನ್ಯಾಯಾಧೀಶರು ಇಲ್ಲಿಯವರೆಗೆ ನೀವು ನಿಂತಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇನ್ನು ಕೇವಲ ಒಂದು 5 ನಿಮಿಷದ ರಿಮಿಕ್ಸ್ ಡ್ಯಾನ್ಸ್ ನಂಬರ್ ಉಂಟು. ಆಗಿನ ಎಲ್ಲ ಸಿಬ್ಬಂದಿ ವರ್ಗದವರು, ಹಿರಿಯ ಕಿರಿಯ ವಕೀಲರು ಮತ್ತು ನಮ್ಮ ಜೊತೆ ನಿಂತಹ ಎಲ್ಲ ಸರ್ಗಳನ್ನು, ಯಾಕಂತ ಹೇಳಿದರೆ ಕೊನೆಯವರೆಗೆ ನಮ್ಮನ್ನು ಗಾರ್ಡ್ಗಳಾಗಿ ನಿಂತಿದ್ದಾರೆ ಅವರು. ನಮ್ಮ ಸಾಹೇಬರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ. ಸರ್, ತಮಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಶೆರಿಲ್ ಮೇಡಮ್ ಮತ್ತು ಅವರ ಫ್ರೆಂಡ್ ಇಬ್ಬರು ನಿಂತಿದ್ದಾರೆ. ದಯವಿಟ್ಟು 2 ನಿಮಿಷ ನಿಲ್ಲಬೇಕು. ಯು ಜಸ್ಟ್ ಬಿಗ್ ರೌಂಡ್ ಆಫ್ ಫ್ಲೋಸ್ ಟು ದೆಮ್, ಬಿಕಾಸ್ ಅವರು ಕೊನೆಯವರೆಗೆ
ಯಾವುದೇ ಚೀಫ್ ಗೆಸ್ಟನ್ನು ಕರೆದ್ರು ಕೊನೆವರೆಗೆ ನಿಲ್ಲುವುದು ನಾನು ಖಂಡಿತ ನೋಡಲಿಲ್ಲ. ಅವರು ಕೊನೆವರೆಗೆ ನಿಂತಿದ್ದಾರೆ. ದೇ ಹ್ಯಾವ್ ಅಪ್ರಿಷಿಯೇಟೆಡ್ ಅಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಗ್ರೇಟ್ಫುಲ್ ಟು ಯು ಮ್ಯಾಮ್. ಮನ್ಸು ಕದ್ದ ಮನ್ಮೋಹಿನಿ ಆಸೆದು ನಿನ್ನ ಮೇಲೆ, ಕೋಲಾರದ ಹಟ್ಟಗಣಿ ಕೋಗಿಲೆಯ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀದೆ. ನನ್ನ ರಾಜ ನೀನು, ನಿನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇನು. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇನು. ಮನಕ್ಕೆ ಮಗೆ ಇದೆ ಮೊದಲೇನು ರಾಗಂ ಯಾವೆ ಆಗಲೇವಿ, मेरी ये नुंबे नगे मगन डेरा में हयावे सहलेवे. माँ हितलंगम देवतना पूर्व प्रेम कपटलेन, रुवनारी मनहारी सुकुमाली नुंबतमा. हितलंगम देवतना पूर्व प्रेम कपटलेन, रुवनारी मनहारी सुकुमाली नुंबतना. मनिके मगे हिते Take me, my dear Macha, ಈ ಮನಸ್ಸು ಬೆಚ್ಚ, ನಮ್ಮ ಒಡಸಿಕಲ ನಂದು ಜಿಗಿ ಜಿಗಿದ ರಾ, ನಮ್ಮ ಬಿಜು ಪಕ್ಕ ಪೋತ ಹೊರಟಪ್ಪ ಮುಚ್ಚೆ ಬೆತ್ತ, ನೀ ಎನ್ನುಡೆಯ ರೌಡಿ ಬೇಬಿ ರಾ, ನಮ್ಮ ಬಿಜು ಪಕ್ಕ ಪೋತ ಹೊರಟಪ್ಪ ಮುತ್ತು ಬೆತ್ತ, ನೀ ಎನ್ನುಡೆಯ ರೌಡಿ ಬೇಬಿ. చేసిందిరో రామల రామల నా పాడం తీసిందిరో. పుట్టుబొమ్మ నన్ను చుట్టుకొంతివే, జిందగీకే అడ్డబొమ్మ నన్ను చుట్టుకొంతివే. పుట్టుబొమ్మ పుట్టుబొమ్మ నన్ను చుట్టుకొంతివే, జిందగీకే అడ్డబొమ్మ జత కట్టుకొంతివే. Do you know baby तेरे लिए रखो पलंग संभाले है. Do you know तू जो चाहे वो कर दूं मैं तेरे हवाले. ओढ़नी उड़े उड़े रे अखियाँ उड़े उड़े रे, ओढ़नी उड़े उड़े रे अखियाँ उड़े उड़े रे, मेरे सीने में कुछ कुछ था कि ओढ़नी कि ओढ़नी कि ओढ़नी ओढ़ो ओढ़ पर उड़ जाए, ओढ़नी ओढ़ो ओढ़ पर उड़ जाए, ओढ़नी ओढ़ो ओढ़ पर उड़ जाए, ओढ़नी ओढ़ो ओढ़ पर उड़ जाए. बड़ो लकर बेटिलो लंबा लंबा छो मन मताई बेंडे डे बोलाल गेंडा बोल. बड़ो लकर बेटिलो लंबा लंबा छो मन मताई बेंडे डे बोलाल गेंडा बोल. हाय मेरी परम 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 सुंदरी, हाय मेरी परम 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 सुंदरी, सर से पैर तलक पिन आशों सुन से भरी, हाय मेरी परम 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 सुंदरी. ऐ चुना नहीं चुना चुना नहीं चुना चुना नहीं मुझको, ऐ होना नहीं होना होना नहीं होना होना नहीं मुझको, हाथ जुड़ जाए बाबड़ परवाह नहीं मुझको. ना 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 ना. నువ్వు సామి సామి అంటుంటే నీ పెళ్ళన్నైపోతానంటాను సామె నా సామె. నేను సామి సామి అంటుంటే నీ పెన్మిటిల్లక సక్కంగుందిర సామె నా సామె. నీ ఎన్కే అడిగేస్తుంట, నీ ఎన్కే అడిగేస్తుంటే ఎంకన గుడి ఎక్కినట్టుందిరా సామె. నీ పక్కన కూర్చుంటేనే పరమేశ్వరుడే దక్కినట్టుందిరా సామె. నువ్వు వెళ్ళే దారి చూస్తూ ఉంటే ఏరే అండినట్టుందిరా సామె.
సామె నా సామె రారా సామె బంగారు సామె మిసాల సామె రోసల సామె సామె రారా సామె బంగారు సామె మిసాల సామె రోసల సామె వందాలి హనుమతి హబీబో హనుమతి హబీబ్ వందా హనుమతి హబీబో హనుమతి హబీబ్ వందా హనుమతి హబీబో హనుమతి హబీబో పితా పితా దే మలమ పితా పితా దే పితా పితా దే మలమ పితా దే మలమ పితా పితా దే మలమ పితా పితా దే పితా పితా దే మలమ పితా దే హనుమతి హబీబో హనుమతి హబీబ్ వందాలే హనుమతి హబీబో హనుమతి హబీబ్ వందా హనుమతి హబీబో హనుమతి హబీబ్ వందాలే హనుమతి హబీబో హనుమతి హబీబో सारे रज के देखो आए सज के जगमग जुगम सहर दिल रथ धड़का हाँ ओ छत टप के मुंडे आए कब के तू भी रात नु जला दे छन बन के निकल जा ओ, 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 बर